ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ. ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ತ್ರ್ಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ. ಜನ್ಮ ಮೃತ್ಯುಜರಾ ರೋಗೈಃ ಪೀಡಿತಂ ಕರ್ಮಬಂಧನೈಃ. ಮೊದಲು ನವಭವನದಲ್ಲಿ ಸುಪ್ರತಿಷ್ಠಿತನಾದ ಶಂಭುಲಿಂಗೇಶ್ವರನಿಗೆ, ಗುಣವಂತೇಶ್ವರನಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಈ ದೇವಸ್ಥಾನದ ನಿರ್ಮಾಣದಲ್ಲಿ ಎರಡು ಬಗೆ. ಒಂದು ನಮ್ಮ ಯೋಗ್ಯತೆಗೆ ತಕ್ಕಂತೆ ಕಟ್ಟುವುದು, ಇನ್ನೊಂದು ಶಿವನ ಯೋಗ್ಯತೆಗೆ ತಕ್ಕಂತೆ ಕಟ್ಟುವುದು. ಈಗ ನೀವು ಮಾಡಿದ್ದು ಅದು ಎರಡನೇದು. ಇದು ಭಕ್ತರ ಯೋಗ್ಯತೆಗೆ ತಕ್ಕಂತೆ ಕಟ್ಟಿದ ಶಿವಾಲಯ ಅಲ್ಲ, ಶಿವನ ಯೋಗ್ಯತೆಗೆ ತಕ್ಕಂತೆ ಕಟ್ಟಿರ್ತಕ್ಕಂಥ ಒಂದು ಶಿವಾಲಯ. ಇನ್ನೊಂದು ಕೈಲಾಸದಂತೆ ಇರುವಂಥ, ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾಶಿಯೋ ಉಜ್ಜಯಿನಿಯೋ ಅದನ್ನು ನೆನಪು ಮಾಡ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ನೂತನವಾಗಿರುವ ಆಲಯದಲ್ಲಿ ಗುಣವಂತೇಶ್ವರನ ಶಂಭುಲಿಂಗೇಶ್ವರನ ಪ್ರತಿಷ್ಠಾಪನೆ ನೆರವೇರಿದೆ. ಬಹುಶಃ ಯಾವ ಕಾಲದಲ್ಲಿಯೂ ಕೂಡ ದೇವಸ್ಥಾನ ಈ ಅದ್ಭುತ ವೈಭವವನ್ನು ಕಂಡಿರಲಿಕ್ಕಿಲ್ಲ. ಅಂಥ ಒಂದು ಅದ್ಭುತ ವೈಭವವನ್ನು ಈ ಕಾಲದಲ್ಲಿ ಈ ಕ್ಷೇತ್ರ ಕಾಣ್ತಾ ಇರುವಂಥದ್ದು ಅದು ನಿಮ್ಮೆಲ್ಲರ ಸುಯೋಗ. ಅದು ನೀವು ಯಾರ್ಯಾರು ಸೇರಿ ಈ ಕಾರ್ಯ ಆಗಿದೆ ನಿಮ್ಮೆಲ್ಲರ ಯೋಗ. ಬಂದು ಭಾಗವಹಿಸಿ ನೋಡುವ ಯೋಗ ನಮಗೂ ಸುಯೋಗವೇ, ಮಹಾಯೋಗವೇ ಇದು. ಯಾಕೆಂದರೆ ಚೆನ್ನಾಗಿ ಆಗಿದೆ ಅಂತ ಕೇಳಿದ್ದು ನಾವು ಕೂಡ, ಆದರೆ ಇಷ್ಟು ಚೆನ್ನಾಗಿ ಅನ್ನೋದು ಇಲ್ಲಿ ಬಂದು ನೋಡಿದ ಮೇಲೆ ನಮಗೆ ಗೊತ್ತಾಗಿದ್ದು. ವಾಹನ ಹಿಡಿದು ಬರುವಾಗಲೇ ದೇವಸ್ಥಾನದ ಶಿಲ್ಪ ಸೌಂದರ್ಯ, ದೇವಸ್ಥಾನದ ಈ ವೈಭವವನ್ನು ಕಂಡು ನಾವು ಮನಸ್ಸು ಓತೆವು ಅಂದರೆ ತಪ್ಪಿಲ್ಲ. ಇಲ್ಲಿ ಎರಡು ಬಗೆ. ಒಂದು ತುಂಬ ಹಣ ಖರ್ಚು ಮಾಡುವಂಥದ್ದು ಒಂದು, ಈ ಖರ್ಚು ಮಾಡಿದ ಹಣದಿಂದಾಗಿ ಶೋಭೆ ಬರುವಂಥದ್ದು ಮತ್ತೊಂದು. ಎಷ್ಟೋ ಬಾರಿ ಇನ್ನೂ ಹೆಚ್ಚು ಹಣ ಖರ್ಚು ಮಾಡಿ ಭಾಳ ದೊಡ್ಡದಾಗಿ ದೇವಸ್ಥಾನ ಕಟ್ಟಿ ಶೋಭೆ ಒಂದು ಬಂದಿರೋದಿಲ್ಲ ಅಂತ. ಇದು ಹಾಗಲ್ಲ, ಅನನ್ಯವಾಗಿರುವ ಶೋಭೆ ಒಂದು ಕಳೆ ಇಲ್ಲಿದೆ. ಸ್ವತಃ ಶಂಭುಲಿಂಗೇಶ್ವರನೇ ಪ್ರೇರಣೆ ಕೊಟ್ಟು ಮಾಡಿಸಿಕೊಳ್ಳದಿದ್ದರೆ ಹೀಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ದೊಡ್ಡ ದೇವಸ್ಥಾನ ಕಟ್ಬೋದು, ಕಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದಿರುವ ಶಿವ ಕಳೆಯನ್ನು, ಆ ದೈವಿ ಕಳೆಯನ್ನು ಗಮನಿಸಿದರೆ ಇದು ಸಾಕ್ಷಾತ್ ಶಂಭುಲಿಂಗೇಶ್ವರ ತಾನೇ ಬೇಕಾದ ಹಾಗೆ ಮಾಡಿಸ್ಕೊಂಡಿರುವಂಥದ್ದು, ಬೇಕಾದ ಹಾಗೆ ಸೇವೆಯನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಬಯಸ್ತೇವೆ. ಶಿವನಿಗೆ ಪಂಚಮುಖಗಳು, ತಂತ್ರಗಳು ಈಗಾಗಲೇ ಹೇಳಿದ ಹಾಗೆ 5 ಮುಖಗಳು, 5 ಸ್ವರೂಪಗಳು: ಸುದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಎಂಬ 5 ಮುಖಗಳು, 5 ಆಯಾಮಗಳು, 5 ಸ್ವರೂಪಗಳು ಶಿವನಿಗಿರುವಂಥದ್ದು. ಅದೇ ಈ ಪಂಚಕ್ಷೇತ್ರ. ಈ ನಮ್ಮ ಉತ್ತರ ಕನ್ನಡದ ಘಟ್ಟದ ಕೆಳಗಿನ ಪಂಚಕ್ಷೇತ್ರಗಳು ಶಿವನ ಈ 5 ಸ್ವರೂಪಗಳೇ ಹೌದು. ಕೊನೆಯದಾದ ಈಶಾನ ಸ್ವರೂಪ ಅಲ್ಲಿ ಗೋಕರ್ಣದ ಮಹಾಬಲೇಶ್ವರನ ರೂಪದಲ್ಲಿದ್ದರೆ, ನಡುವಿನ ಮುಖ ಅಘೋರ, ಅದು ಮುರುಡೇಶ್ವರ. ಎರಡನೇ ಮುಖವಾಗಿರ್ತಕ್ಕಂಥ ವಾಮದೇವ, ಅದೇ ಗುಣವಂತೇಶ್ವರ. ಇದು ಹೇಗಾಗಿದೆ ಅಂದರೆ, ಈ ಅಘೋರ ಬಂದು ವಾಮದೇವನನ್ನು ಪ್ರತಿಷ್ಠೆ ಮಾಡಿದಾಗಿದೆ ಅಂತ. ಶಿವನದೇ ಒಂದು ಮುಖ ಬಂದು ಮತ್ತೊಂದು ಮುಖವನ್ನು ಸ್ಥಾಪನೆ ಮಾಡಿದಂತಾಗಿದೆ ಅಂತ. ಯಾಕೆಂದರೆ ಅಘೋರ ಮುಖದ ಮುರುಡೇಶ್ವರದ ಪ್ರತಿನಿಧಿಗಳಾಗಿರ್ತಕ್ಕಂಥವರು ಅರುಣ್ ಶೆಟ್ರು ಮತ್ತು ಅವರ ಮಕ್ಕಳು ಸುನೀಲ್ ಶೆಟ್ರು. ಅವರು ಮುರುಡೇಶ್ವರದ ಪ್ರತಿನಿಧಿಗಳು, ಅಘೋರನ ಪ್ರತಿನಿಧಿಗಳು ಅವರು. ಇದು ವಾಮದೇವ.
ಹಾಗಾಗಿ ಈ 5 ಸ್ವರೂಪದಲ್ಲಿ 5 ಮುಖದಲ್ಲಿ ಒಂದು ಮುಖ ಮತ್ತೊಂದು ಮುಖವನ್ನು ಸ್ಥಾಪನೆ ಮಾಡಿದಂತೆ ಆಗಿದೆ ಹೊರತು ಬೇರೆ ಏನೂ ಅಲ್ಲ. ಅದು ಈಶ್ವರ, ಇದು ಈಶ್ವರ ಅಂತ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಒಂದು ಚೈತನ್ಯ ಹರಿದು ಬಂದಿರುವಂಥದ್ದು, ಅಲ್ಲಿಂದ ಇಲ್ಲಿಗೆ ಒಂದು ಸಂಪದ ಹರಿದು ಬಂದಿರುವಂಥದ್ದು, ಅದು ವಿಶೇಷ ಎಂಬುದಾಗಿ ನಾವು ಭಾವಿಸ್ತೇವೆ. ಇನ್ಯಾವುದೋ ಒಂದು ಬೇರೆ ದೇವಸ್ಥಾನ ಬೇರೆ ಜನ ಬಂದು ಮಾಡಿದರೆ ಹೊರಗಿನದಂತಾಗ್ತಿತ್ತು. ಇದು ಹೊರಗಿನದ್ದು ಅಲ್ಲವೇ ಅಲ್ಲ, ಇದು ಒಳಗಿನದ್ದೇ, ಇದು ಅವನದ್ದೇ. ಇದು ಇಲ್ಲೊಂದು ಅಲ್ಲೊಂದು ಎನ್ನುವಂತೆ ಇರುವಂಥದ್ದು. ಇನ್ನು ಈ ಗುಣವಂತೇಶ್ವರ ತುಂಬ ಮುಖ್ಯ. ಯಾಕೆಂದರೆ ಈ ಗೋಕರ್ಣದಲ್ಲಿ ಪ್ರಚಲಿತವಾಗಿರುವ ಕಥೆಯ ದೃಷ್ಟಿಯಿಂದ ಆತ್ಮಲಿಂಗದ ಸಂಪುಟ ಮೂಲಾಧಾರ ಇದಾಗಿತ್ತು ಅಂತ ನಾವು ಹೇಳಬಯಸೋದು. ಏನಂದರೆ ಆ ಕಥೆ ಹೇಗಾದರೂ ಇರಲಿ, ವಿಷಯ ಏನಂದರೆ ಇದು ಮೂಲಾಧಾರ ಇದು ಅಂತ. ಆತ್ಮಲಿಂಗಕ್ಕೆ ಮೂಲಾಧಾರ ಯಾವುದು ಅಂದರೆ ಈ ಶಂಭುಲಿಂಗೇಶ್ವರ, ಈ ಗುಣವಂತೇಶ್ವರ. ಅದನ್ನು ಆ ಸಂಪುಟದ ಕೆಳಭಾಗ ಎನ್ನುವಂಥದ್ದು ತೋರಿಸುವಂಥದ್ದು. ಹಾಗೆ ಅತ್ಯಂತ ಮನೋಹರವಾಗಿ ಅತ್ಯಂತ ವೈಭವವಾಗಿ ದೇವಸ್ಥಾನ ನಿರ್ಮಾಣಗೊಂಡಿದೆ. ಕಣ್ಣು ಮನಸ್ಸು ತುಂಬುವಂತೆ ಇದು ನಿರ್ಮಾಣಗೊಂಡಿದೆ. ಯಾವ ಸಂಶಯವೂ ಯಾವ ಸಂದೇಹವೂ ಇಲ್ಲ. ನಮಗೆ ಇಲ್ಲಿ ಬರಲೇಬೇಕು ಅನ್ನೋ ತೀವ್ರತೆ ಇತ್ತು, ಬರಲಿಕ್ಕೆ ಅನೇಕ ತೊಂದರೆಗಳಿದ್ವು. ನಿಶ್ಚಯವಾದ ಕಾರ್ಯಕ್ರಮಗಳಿಂದ ಬಂದಿರುವಂಥ ತೊಂದರೆ ಇಲ್ಲ, ತಪ್ಪಿಸಲಿಕ್ಕೆ ಆಗದೇ ಇರುವಂಥ ಕಾರ್ಯಕ್ರಮಗಳು ತೊಂದರೆ. ಆದರೆ ನೀವು ತುಂಬ ಪ್ರೀತಿಯಿಂದ ಕರೆದ್ರಿ. ಮುಖ್ಯವಾಗಿ ಈ ತಂತ್ರಿಗಳು ನಮ್ಮನ್ನು ಯಾವ ಕಾರಣಕ್ಕೂ ಬಿಡಲೇ ಇಲ್ಲ ಅಂತ. ಇಲ್ಲಿ ಗುರುಗಳು ಇರಲೇಬೇಕು ಎನ್ನುವ ಇಲ್ಲಿ ಇರುವಂತೆ ಆಗಲಿಕ್ಕೆ ಪ್ರಧಾನವಾಗಿರುವ ಕಾರಣ ಜಯರಾಮ ಮಠಿಗರು, ಬೇರೆ ಏನೂ ಇಲ್ಲ. ಅವರ ಒಂದು ಪ್ರೀತಿ ಆಗ್ರಹ, ಅದರ ಕಾರಣಕ್ಕಾಗಿ ನಮ್ಗೆ ಇಲ್ಲಿ ಬರಲಿಕ್ಕೆ ಅನುಕೂಲ ಆಯಿತು. ಹಾಗಾಗಿ ತಂತ್ರಿಗಳ ಕೆಲಸ ಇದು. ತಂತ್ರಿಗಳ ಕೆಲಸ ಏನಂದರೆ, ಈಗ ಲಿಂಗದಲ್ಲಿ ಚೈತನ್ಯವನ್ನು ಕೂರಿಸ್ಬೇಕು, ಲಿಂಗಕ್ಕೂ ಚೈತನ್ಯಕ್ಕೂ ಸಂಪರ್ಕ ಕಲ್ಪನೆ ಮಾಡ್ಕೊಡ್ಬೇಕು, ಅದು ಮುಖ್ಯವಾದ ಕೆಲಸ ಅವರಿದ್ದು. ಆಮೇಲೆ ದೇವರಿಗೂ ಭಕ್ತರಿಗೂ ಸಂಬಂಧ ಕಲ್ಪನೆ ಮಾಡ್ಕೊಡ್ಬೇಕು ಅವರು. ಆಮೇಲೆ ದೇವರಿಗೂ ಗುರುಪೀಠಕ್ಕೂ ಕೂಡ ಅವರೇ ಮಧ್ಯದಲ್ಲಿ ಕೊಂಡಿಯಾಗಿರ್ತಾರೆ, ಬಾಂಧವ್ಯವಾಗಿರ್ತಾರೆ. ಆ ಕೆಲಸವನ್ನು ಸಮರ್ಥವಾಗಿ ಅವರು ಮಾಡ್ತಾ ಇರೋದ್ರಿಂದ ಹೀಗೆ ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗೋದಕ್ಕೆ ಸಾಧ್ಯ ಆಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ನಾವು ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸುವಾಗಲೂ ಕೂಡ ತುಂಬ ಒಂದು ಮನಸ್ಸಿಗೆ ಅತೀವವಾಗಿರುವಂಥ ಸಮಾಧಾನವೇ ಆಯಿತು ನಮಗೆ. ಯಾಕೆಂದರೆ ದೇವರ ಕಡೆ ಇಷ್ಟು ಚೆನ್ನಾಗಿ ಇಷ್ಟು ಅದ್ಭುತವಾಗಿ ಇಲ್ಲಿ ನೆಲೆಗೊಂಡಿರುವಂಥದ್ದು ಬಹುಶಃ ಯಾವುದಾದ್ರೂ ರಾಜ ಮಹಾರಾಜರು ಬಂದು ಕಟ್ಟಿಸಿದ್ರು ಕೂಡ ಹೀಗಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಎನ್ನುವಂತೆ ಇದು ಆಗಿರುವಂಥದ್ದು ಒಂದು ಮಹಾಯೋಗ, ದೊಡ್ಡ ಯೋಗ ಎಂಬುದಾಗಿ ನಾವು ಭಾವಿಸ್ತೇವೆ. ಮುಂದಿನ ಬಗ್ಗೆ ತಂತ್ರಿಗಳು ಕಿವಿ ಮಾತನ್ನು ಹೇಳಿದ್ದಾರೆ. ಎಲ್ಲರಿಗೂ ಆ ಹೊಣೆಗಾರಿಕೆ ಇದೆ. ಈಗ ಇಷ್ಟು ದೊಡ್ಡ, ಇಷ್ಟು ಚಂದದ, ಇಷ್ಟು ವೈಭವದ ದೇವಸ್ಥಾನ ಆಗಿರುವಂಥದ್ದು ವಿಶೇಷವೇ ಹೌದು, ಯೋಗವೇ ಹೌದು. ಆದರೆ ನಮಗೆಲ್ಲ ಹೊಣೆಗಾರಿಕೆ ಬಂತು, ಈಗ ನಮಗೆಲ್ಲ ಬಾಧ್ಯತೆ ಬಂತು. ಇದಕ್ಕೆ ತಕ್ಕ ಹಾಗೆ ನಾವಿರಬೇಕು ಇನ್ಮೇಲೆ. ಈ ದೇವಸ್ಥಾನದ ವಿಸ್ತಾರ, ಈ ದೇವಸ್ಥಾನದ ವೈಭವ ಇದೆಯಲ್ಲ, ಇದಕ್ಕೆ ತಕ್ಕಂಥ ಮನಸ್ಸು ನಮ್ಮದಾಗಬೇಕಾಗ್ತದೆ ಇನ್ನು ಮುಂದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ಮನಸ್ಸನ್ನು ಮಾಡುವಂತೆ ಇಲ್ಲ. ದೇವಸ್ಥಾನದ ಆವಾರದಲ್ಲಿ ಮತ್ತು ದೇವಸ್ಥಾನದ ವಿಷಯದಲ್ಲಿ ನಾವು ಸಣ್ಣ ಮನಸ್ಸು ಮಾಡುವಂತೆ, ಸಣ್ಣವರಾಗುವಂತೆ ಇಲ್ಲ. ಆದರೆ ಇದಕ್ಕದು ಉಚಿತ ಅಂತ ಅನ್ಸೋದಿಲ್ಲ, ಇದಕ್ಕದು ಸರಿ ಅಂತ ಅನ್ಸೋದಿಲ್ಲ. ವಿಕೃತವಾದ ಮನಸ್ಸನ್ನು ಮಾಡುವಂತೆ ಇಲ್ಲ. ಇಷ್ಟು ಸುಂದರವಾಗಿರ್ತಕ್ಕಂಥ ದೇವಸ್ಥಾನದ ವಿಷಯದಲ್ಲಿ ವಿಕೃತವಾದ ಸಣ್ಣ ಮನಸ್ಸನ್ನು ಯಾರೂ ಕೂಡ ಮಾಡುವಂತಿಲ್ಲ. ನಾವೆಲ್ಲರೂ ದೊಡ್ಡ ಮನಸ್ಸನ್ನು ಮಾಡಲಿಕ್ಕೆ ಏನು ಕೊರತಿದೆ, ಏನು ತೊಂದರೆ ಇದೆ? ಹಣ ಇಲ್ಲದೆ ಇರ್ಬೋದು, ಆದರೆ ಮನಸ್ಸು ದೊಡ್ಡದು ಇರಬಾರ್ದು ಅಂತ ಏನಿದೆ? ನಮ್ಮ ಕೈಯಲ್ಲಿ ಇದೆಯಲ್ಲ ಅದು. ಆ ದೊಡ್ಡ ಮನಸ್ಸು, ಆ ವಿಶಾಲ ಮನಸ್ಸು, ಆ ಸಮರ್ಪಣಾ ಮನೋಭಾವ. ಮತ್ತು ಇಲ್ಲಿ ಕೈಂಕರ್ಯಗಳು ಒಂದು ಚಾಚೂ ತಪ್ಪದೆ ನಡೆಯುವಂತೆ, ಒಂದು ಸಣ್ಣ ಲೋಪವೂ ಕೂಡ ಆಗದೆ ಇರುವಂತೆ ಇದು ನಡಿಬೇಕಲ್ಲ. ಇದು ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕಾಗಿದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಮ್ಮೆಲ್ಲರ ಹೊಣೆಗಾರಿಕೆ ಇದಿದೆ. ಶಿವ ಆ ರೀತಿಯಲ್ಲಿ ಅನುಗ್ರಹ ಮಾಡಲಿ ಎಂಬುದಾಗಿ ನಾವು ಭಾವಿಸ್ತೇವೆ. ಶಿವನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಪ್ರತಿನಿತ್ಯ ಸಂಧ್ಯಾಕಾಲದ ಸಮಯದಲ್ಲಿ, ಸಾಯಂ ಸಂಧ್ಯೆಯ ಸಮಯದಲ್ಲಿ ಶಿವ ನಂದಿಯನ್ನೇರಿ ತನ್ನೆಲ್ಲ ಭೂತ ಗಣಗಳನ್ನು ಒಡಗೂಡಿ ಲೋಕ ಸಂಚಾರ ಮಾಡ್ತಾನಂತೆ. 3 ಕಣ್ಣುಗಳನ್ನು ತೆರೆದು ಈ ಪ್ರಪಂಚವನ್ನು ನೋಡುವಂಥ ಸಮಯವಂತೆ ಅದು. 3 ಕಣ್ಣುಗಳನ್ನು ತೆರೆದು ಅಂದರೆ ನಮ್ಮನ್ನು ನೋಡ್ತಾ ಆ ಸಮಯದಲ್ಲಿ ಯಾಕೆ ತಪ್ಪು ಮಾಡಲೇಬಾರ್ದು ಅಂದರೆ, ಶಿವ ಕಣ್ಬಿಟ್ಟು ನೋಡ್ತಾ ಇರ್ತಾನೆ. ಆ ಸಮಯದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾನೆ. ನಮ್ಮನ್ನು ಶಿವ ನೋಡ್ತಾ ಇರ್ತಾನೆ. 3 ಕಣ್ಣುಗಳು ಯಾವುದೆಲ್ಲ ಅಂದರೆ, ಒಂದು ಸೋಮಲೋಚನ, ಒಂದು ಚಂದ್ರನೇತ್ರ ಅಂತ ತಂಪು ಕೊಡುವಂಥದ್ದು, ಇನ್ನೊಂದು ಸೂರ್ಯನೇತ್ರ ಅಂತ ಅದು ಬೆಳಕನ್ನು ಕೊಡುವಂಥದ್ದು. ಜೀವನಕ್ಕೆ ತಂಪು ಬೇಕಾಗ್ತದೆ, ಬೆಳಕು ಬೇಕಾಗ್ತದೆ ಅಂತ. ಹಾಗಾಗಿ ಬೆಳಕನ್ನು ಕೊಡುವ ಕಣ್ಣು ಯಾವುದು ಅಂದರೆ ಅದು ಸೂರ್ಯನೇತ್ರ. ಎಡಗಣ್ಣು ಸೋಮನೇತ್ರ, ಬಲಗಣ್ಣು ಸೂರ್ಯನೇತ್ರ,
ಮೂರನೇ ಕಣ್ಣು ಅಗ್ನಿನೇತ್ರ, ಅದು ಬೆಂಕಿಯನ್ನು ಉಗುಳುವಂಥದ್ದು, ಸುಡುವಂಥದ್ದು ಅಂತ. ಅದು ಭಕ್ತರಿಗೂ ಬೇಕು, ದುಷ್ಟರಿಗೂ ಬೇಕು. ಭಕ್ತರಿಗೆ ಹಾಕಬೇಕು ಅಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ನಾವು ಪಾಪಗಳನ್ನು ಮಾಡಿದ್ದೇವೆ, ಎಷ್ಟೋ ದೋಷಗಳಿದೆ, ದೌರ್ಭಾಗ್ಯಗಳಿದೆ, ಅದನ್ನೆಲ್ಲ ಸುಡ್ತಾನೆ ಶಿವ ಮೂರನೇ ಕಣ್ಣಿನಿಂದ. ನಮ್ಮೊಳಗೆ ಸುಡಬೇಕಾಗಿದ್ದು ಬೇಕಾದಷ್ಟಿದೆ. ನಾವು ಒಂದು ದಿವಸ ಸುಟ್ಟು ಹೋಗೋದು ಬೇರೆ ಕೊನೆಗೆ, ಆದರೆ ನಾವು ಜೀವಂತ ಇರುವಾಗಲೇ ನಮ್ಮೊಳಗೆ ಸುಡಲಿಕ್ಕೆ ಯೋಗ್ಯವಾಗಿರುವಂಥದ್ದು ಅನೇಕ ದೋಷಗಳಿದೆ, ಅನೇಕ ಪಾಪಗಳಿದೆ, ಅನೇಕ ದೌರ್ಭಾಗ್ಯಗಳಿದೆ. ಅದನ್ನೆಲ್ಲ ಸುಡಬೇಕು ಅವನು. ಅದು ಮಾತ್ರವಲ್ಲ, ಯಾರು ತಪ್ಪಿ ನಡೀತಾರೆ, ಧರ್ಮ ತಪ್ಪಿ ಯಾರು ನಡೀತಾರೆ, ಯಾರು ಸೃಷ್ಟಿಯ ನೀತಿಗೆ ವಿರುದ್ಧ ನಡ್ಕೊಳ್ತಾರೆ, ಸೃಷ್ಟಿ ಭಂಜಕರಾಗ್ತಾರೆ, ಅವ್ರನ್ನ ಮೂರನೇ ಕಣ್ಣು ತೆರೆದು ಅವನು ಸುಡ್ತಾನವನು. ಹಾಗಾಗಿ ಮೂರೂ ಕಣ್ಣುಗಳನ್ನು ತೆರೆದು ಅವನು ಲೋಕ ಸಂಚಾರ ಮಾಡುವಾಗ ನಾವು ಆಯ್ಕೆ ಮಾಡ್ಕೊಳ್ಬೇಕು, ನಮ್ಮ ಮೇಲೆ ಯಾವ ಕಣ್ಣು ಬಿಡಬೇಕು ಅಂತ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ನಾವು ತಪ್ಪು ದಾರಿಯಲ್ಲಿ ಹೋಗದೆ ಇದ್ರೆ ಅವನು ಸೋಮ ನೇತ್ರದಿಂದ ತಂಪು ಮಾಡ್ತಾನೆ ಅವನು ನಮ್ಮನ್ನು. ಹಾಗೆ ಸೂರ್ಯ ನೇತ್ರದಿಂದ ನಮ್ಮ ಜೀವನವನ್ನು ಬೆಳಕು ಮಾಡ್ತಾನೆ. ಅಗ್ನಿನೇತ್ರವನ್ನು ತೆರೆದರೂ ಕೂಡ ನಮ್ಮನ್ನು ಸುಡೋದಿಲ್ಲ. ನಮ್ಮೊಳಗೆ ಬೇಡದಿರುವುದು ಯಾವುದಿದೆ ಅದನ್ನು ಸುಟ್ಟು ನಮ್ಮ ಜೀವನವನ್ನು ಅವನು ಹಸನು ಮಾಡ್ತಾನೆ. ಹಾಗೆ ಅವನು ಕಣ್ಣು ತೆರೆದು ನೋಡ್ತಾ ಇದ್ದಾನೆ ಎನ್ನುವುದನ್ನು ನೆನಪಿಟ್ಕೊಂಡು ನಾವು ಈಶ್ವರನ ಸೇವೆಯನ್ನು ಮಾಡೋಣ, ಈಶ್ವರನಿಗೆ ನಾವು ನಡೆದುಕೊಳ್ಳೋಣ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳಬಯಸ್ತೇವೆ. ನಿಜವಾಗಿಯೂ ಸುನೀಲ್ ಶೆಟ್ಟರು ಮಹಾದೊಡ್ಡ ಪುಣ್ಯವಂತರು ಎಂಬುದಾಗಿ ನಾವು ಹೇಳಬಯಸ್ತೇವೆ. ಯಾಕೆಂದರೆ ಅವರು ಈ ರೀತಿ ಇದನ್ನು ಕಟ್ಸ್ಕೊಟ್ಟ ಮೇಲೆ ಇನ್ನು ಸದ್ಯ ಬೇರೆ ಯಾರಿಗೂ ಯೋಗ ಇಲ್ಲ. ಈ ದೇವಸ್ಥಾನವನ್ನು ಇದು ಜೀರ್ಣ ಆದರೆ ಮತ್ತೆ ಉದ್ಧಾರ ಮಾಡ್ಬೋದು. ಇದು ತಲೆಮಾರಿಗೆ ಜೀರ್ಣವಾಗುವಂಥದ್ದೇ ಅಲ್ಲ ಅಂತ. ಇನ್ನು ಇಲ್ಯಾರು ತಲೆಮಾರುಗಳ ಕಳೆದ ಮಾಡಬೇಕಾಗಿ ಬಂದರೂ ಕೂಡ ಒಂದು ಸ್ವಲ್ಪ ನವೀಕರಣ ಮಾಡಬೇಕಾಗಿ ಬರ್ಬೋದು ಹೊರತು ದೇವಸ್ಥಾನದ ಪುನರ್ನಿರ್ಮಾಣ ಮಾಡುವ ಪ್ರಮೇಯವೇ ಇಲ್ಲದೆ ಇದ್ದಂತೆ, ಸದ್ಯ ಭವಿಷ್ಯತ್ತಿನಲ್ಲಿ ಎಷ್ಟೋ ತಲೆಮಾರು ಆ ಪ್ರಮೇಯವೇ ಇಲ್ಲದೆ ಇರುವಂತೆ ಸುನೀಲ್ ಶೆಟ್ಟರು ಇದನ್ನು ನಿರ್ಮಾಣ ಮಾಡಿದ್ದಾರೆ. ನಿಜವಾಗಿಯೂ ಆರ್ ಎನ್ ಶೆಟ್ಟರಿಗೆ ತಕ್ಕ ಮಗ ಎಂಬುದಾಗಿ ನಾವು ಅವ್ರನ್ನ ಹೇಳಬೇಕಾಗ್ತದೆ. ಯಾಕೆಂದರೆ ತಂದೆ ಮುರುಡೇಶ್ವರನ ನಿರ್ಮಾಣ ಮಾಡಿದರು, ಈ ಮಗ ಈ ಶಂಭುಲಿಂಗೇಶ್ವರ, ಈ ಗುಣವಂತೇಶ್ವರ ನಿರ್ಮಾಣ ಮಾಡಿದಾಗ ತಂದೆಗೆ ತಕ್ಕ ಮಗ ಅಂತ ಆಯಿತು ಅಂತ. ಈಗ ತಂದೆ ದೊಡ್ಡ ಉದ್ಯಮಿಗಳು, ಮಗಳು ದೊಡ್ಡ ಉದ್ಯಮಿ ಆದರೆ ಅದೇನು ಅದರಿಂದ ಆಗಲಿಲ್ಲ ತಂದೆಗೆ ತಕ್ಕ ಮಗ ಎನ್ನುವಂಥದ್ದು, ಇದರಿಂದ ಆಗ್ತದೆ ಅಂತ. ಯಾಕೆಂದರೆ ಇದು ಶಾಶ್ವತ, ಅದು ಯಾವುದೂ ಶಾಶ್ವತ ಅಲ್ಲ. ಆ ಉದ್ಯಮಗಳು ಇವತ್ತು ಇರ್ತವೆ, ನಾಳೆ ಹೋಗ್ತವೆ, 1000 ವರ್ಷ ಬಾಡುವಂಥದ್ದೆಲ್ಲ ಯಾವ ಕಾರಣಕ್ಕೂ ಅಲ್ಲ ಅದೆಲ್ಲ. ಆದರೆ ಈ ಕಾರ್ಯಗಳು 1000 ವರ್ಷ ಕಳೆದರೂ ಕೂಡ ಇರುವಂಥದ್ದು. ಇದು ಈ ಶಿಲೆಗೆ ಆಯುಸ್ಸೆಷ್ಟು, ಈ ಶಿಲೆಗೆ ಆಯುಸ್ಸೆಷ್ಟು ಅಂತ ಅಲ್ಲಿವರೆಗೆ ಇರುವಂಥದ್ದು. ಶಿಲೆಗೆ ಹೆಚ್ಚು ಕಡಿಮೆ ಸಾವೇ ಇಲ್ಲ, ಅದಕ್ಕೆ ಅಲ್ಲಿವರೆಗೆ ಇರ್ತಕ್ಕಂಥದ್ದು. ಅಂಥ ಶ್ರೇಯಸ್ಸಿನ ಕಾರ್ಯವನ್ನು ಅವರು ಮಾಡಿದ್ರು. ಇವತ್ತು ಇಲ್ಲಿಲ್ಲ ಅವರು, ಆದರೆ ಗುಣವಂತೇಶ್ವರನ ಸಮ್ಮುಖದಲ್ಲಿ ಆಶೀರ್ವಾದ ಮಾಡಿದ್ರೆ ಮುಟ್ತದೆ ಅವರಿಗೆ. ಅನ್ನೋ ಕಾರಣಕ್ಕೆ ಅವರು ನಾವು ಇಲ್ಲಿಂದ ಆಶೀರ್ವಾದ ಮಾಡ್ತಾ ಇದ್ದೇವೆ. ಅವರಿಗೆ ಎಲ್ಲ ಶ್ರೇಯಸ್ಸನ್ನು ಗುಣವಂತೇಶ್ವರ, ಮುರುಡೇಶ್ವರ ಇಬ್ಬರು ಸೇರಿ ಕೊಡಲಿ, ಅವರಿಗೆಲ್ಲ ಆಶೀರ್ವಾದವನ್ನು ಕೂಡ ಮಾಡಲಿ ಎಂಬುದಾಗಿ ನಾವು ಆಶಿಸ್ತೇವೆ. ನಾವು ಕೆಲವು ಸಮಯ ಹಿಂದೆ ಇಲ್ಲಿ ಬಂದಿದ್ದು, ಈ ಮಹಾಬಲೇಶ್ವರ ನಮ್ಮ ಸಹಪಾಠಿ, ಇಲ್ಲಿಯ ಗುಣವಂತೇಶ್ವರನ ಸೇವೆ ಮಾಡ್ತಾ ಇರ್ತಕ್ಕಂಥ ಮಹಾಬಲೇಶ್ವರ ನಮ್ಮ ಪೂರ್ವಾಶ್ರಮದಲ್ಲಿ ಗೋಕರ್ಣದಲ್ಲಿ ಅದು ವಿಶೇಷವೇ. ಗೋಕರ್ಣ ಇದು ಸಂಬಂಧಪಟ್ಟ ಕ್ಷೇತ್ರವಾಯಿತು, ಗೋಕರ್ಣ ಇದು ಮೂಲವೇ ಆಯಿತು. ಅಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದಾಗ ನಮಗೆ ಈ ಮಹಾಬಲೇಶ್ವರ ಆ ಸಮಯದಲ್ಲಿ ಸಹಪಾಠಿ, ಅದೊಂದು ಬಾಂಧವ್ಯ, ಅದೊಂದು ವಿಶ್ವಾಸ ಅವನ ಕುರಿತಿದೆ ನಮಗೆ. ಹಾಗೆ ಕಳೆದ ಸಾರಿ ಬಂದಾಗ ಇದು ಈ ಸ್ಥಿತಿಯಲ್ಲಿ ಇರಲಿಲ್ಲ, ಭಾಳ ಜೀರ್ಣಾವಸ್ಥೆಯಲ್ಲಿ ಇತ್ತು ಅದು. ಆ ಸಮಯದಲ್ಲಿ ಅವನು ಪ್ರಾರ್ಥನೆ ಮಾಡಿದಾಗ ಆಗ್ತದೆ, ಇದು ಒಳ್ಳೆ ರೀತಿಯಿಂದ ಆಗ್ತದೆ, ಆಗಲಿ ಅಂಥೇಳಿ ಹೋಗಿದ್ವು. ಆದರೆ ಎಷ್ಟು ಒಳ್ಳೆ ರೀತಿಯಿಂದ ಆಯಿತು ಅಂದರೆ ಅದು ಊಹೆಗೂ ಮತ್ತು ಕಲ್ಪನೆಗೂ ಮೀರಿದ್ದು. ಹಾಗೆ ಆಗಲಿ, ನೀವೆಲ್ಲ ಇನ್ನು ಮುಂದೆ ಅತ್ಯಂತ ಶ್ರದ್ಧೆಯಿಂದ ನಡೆದುಕೊಳ್ಳಿ ಕ್ಷೇತ್ರಕ್ಕೆ. ಸುನೀಲ್ ಶೆಟ್ಟರು ದೇವಸ್ಥಾನ ನಿರ್ಮಾಣ ಮಾಡಿದರು, ನಮಗೆಲ್ಲ ಏನು ಕೆಲಸ ಅಂದರೆ ನಾವು ನಡ್ಕೊಳ್ಬೇಕು. ನಾವು ಮಾಡುವಂಥ ಸೇವೆ ಅನಂತ ಇದೆ ಇಲ್ಲಿ. ನೀವೊಂದು ಬಿಲ್ಲುಪತ್ರ ದೇವರಿಗೆ ತಂದು ಕೊಟ್ಟರೆ ಅದೇನು ಕಡಿಮೆ ಸೇವೆ ಅಲ್ಲ ಅಂತ. ಆ ಬಿಲ್ಲುಪತ್ರ ಹೋಗಿ ದೇವರ ತಲೆ ಮೇಲೆ ಇರ್ತದೆ, ಯಾಕೆ ಮಾಡಬಾರ್ದು? ಎಣ್ಣೆ ತಂದು ಕೊಟ್ಟರೆ, ಬತ್ತಿ ತಂದು ಕೊಟ್ಟರೆ ಕಡಿಮೆ ಸೇವೆ ಇಲ್ಲ. ಇಲ್ಲಿ ಕಸ ಗುಡಿಸಿದ್ರೆ ಅದೇನು ಸಣ್ಣ ಸೇವೆ ಅಲ್ಲ. ಅಥವಾ ಇಲ್ಲಿ ಏನು ಬೇಕೋ ದೇವಸ್ಥಾನಕ್ಕೆ ಕಾಲಕ್ಕೆ ಅಂಥ ಸೇವೆಗಳನ್ನ ಸಣ್ಣದೋ ದೊಡ್ಡದೋ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಮಾಡಿದರೆ ಅವನು ಶಂಭುಲಿಂಗೇಶ್ವರ ಒಲಿತಾನೆ, ಅವನ ಆಶೀರ್ವಾದವನ್ನು ಮಾಡ್ತಾನೆ ನಮಗೆ. ಹಾಗಾಗಿ ನಾವೆಲ್ಲರೂ ನಾ ಮುಂದು ಎಂಬಂತೆ ಈ ಕ್ಷೇತ್ರಕ್ಕೆ ಇನ್ನು ಮುಂದೆ ಸೇವೆಯನ್ನು ಮಾಡೋಣ. ಶಾಶ್ವತವಾಗಿ ಈ ಕ್ಷೇತ್ರ ಪರಮ ವೈಭವದ ಸ್ಥಿತಿಯಲ್ಲಿ ಇರಲಿ ಮತ್ತು ಆಶ್ರಯಿಸಿದ ಎಲ್ಲರಿಗೂ ಸರ್ವಶ್ರೇಯಸ್ಸು ಉಂಟಾಗಲಿ. ನಿಮಗೆಲ್ರಿಗೂ ಈ ಬ್ರಹ್ಮ ಕಲಶಾಭಿಷೇಕದಿಂದ, ದೇವರ ಪುನಃ ಪ್ರತಿಷ್ಠೆ, ಅಷ್ಟಬಂಧ ಮಹೋತ್ಸವದಿಂದ ಅತಿಶಯವಾದ ಶ್ರೇಯಸ್ಸು ನಿಮಗೆಲ್ಲರಿಗೂ ಉಂಟಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಹೀಗೆ ಆಗ್ತಾ ಗೋಕರ್ಣದವರೆಗೂ ಹೋಗಿ ಅಲ್ಲಿಯೂ ಮತ್ತೆ ಪುನಃ ವಿಶೇಷವಾಗಿರ್ತಕ್ಕಂಥ ಉದ್ಧಾರದ ಕಾರ್ಯಗಳು ಆ ಕ್ಷೇತ್ರದ ಒಂದು
ಕಾಯಕಲ್ಪ ಉದ್ಧಾರದ ಕಾರ್ಯ ಅಲ್ಲಿಗೂ ಮುಟ್ಲಿ, ಅಲ್ಲಿಗೂ ಆಗಲಿ ಎಂಬುದಾಗಿ ಶಂಭುಲಿಂಗೇಶ್ವರ ಸನ್ನಿಧಿಯಲ್ಲಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದು. ಅದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. श्रीमद राघवेंद्र भारती स्वामी महाराज की जय।